ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಸಿಂಪಲಾಗಿ 1 ಗಂಟೆ ಒಳಗೆ ಹಾಕ್ಬೋದಾದಂಥ ಸಾರಿ ಕುಚ್ಚು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಸ್ಯಾಂಪಲ್ ಪೀಸಿಗೆ ಕುಚ್ಚು ಹಾಕಿಬಿಟ್ಟು ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೇನೆ. ಆಮೇಲೆ ಬೀಡ್ಸ್ ಯೂಸ್ ಮಾಡ್ತಿದ್ದೇನೆ. ಒಂದು ರೌಂಡ್ ಬೀಡ್ ಇಷ್ಟು ದೊಡ್ಡದಿದೆ. ಇದರಲ್ಲಿ ಫ್ಲವರ್ ಬೀಡ್ ಕೂಡ ಬರುತ್ತೆ, ಅದು ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಆಮೇಲೆ ಸಣ್ಣದು ಗೋಲ್ಡನ್ ಬೀಡ್, ಇದಿಷ್ಟನ್ನು ಯೂಸ್ ಮಾಡಿ ನಾನು ಕ್ರೋಶಾ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೇನೆ. ಮೊದಲಿಗೆ ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡಬೇಕು. ಈ ರೀತಿ ಒಂದು ಸಲ ಸೂಜಿ ಚುಚ್ಕೊಂಡು ನೋಡಿ, ಈ ರೀತಿ 6 ಎಳೆ ಬೇಕಾದರೂ ತೊಗೋಬೋದು, 7 ಎಳೆ ಬೇಕಾದರೂ ತೊಗೋಬೋದು. ನಾನಿಲ್ಲಿ 6 ಎಳೆ ತಗೊಂಡಿದ್ದೇನೆ. ನೋಡಿ, ಒಂದು ಸಲ ಲಾಕ್ ಮಾಡಿಕೊಂಡೆ, ಆಮೇಲೆ ಇನ್ನೊಂದು ಸಲ 2 ಸಲ ಲಾಕ್ ಮಾಡ್ಕೊಳ್ಳಿ ಮೊದಲಿಗೆ. ಆಮೇಲೆ ಇಲ್ಲಿ ನಾನು 5 ಚೈನ್ ತೊಗೋತಿದ್ದೇನೆ. ನೋಡಿ, 1 2 3 4 5 ಚೈನ್ ತಗೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಒಂದು ಸಿಂಗಲ್ ಕ್ರೋಶಾ ಮಾಡಬೇಕು. ನೋಡಿ, ಈ ರೀತಿ. ಇವಾಗ ಮತ್ತೆ 3 ಚೈನ್ ತಗೊಂಡು 1 2 3 3 ಚೈನ್ ತಗೊಂಡು ಇದೂ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಇವಾಗ ಇಷ್ಟಾದಮೇಲೆ ಈ ದಾರನ ಸ್ವಲ್ಪ ಮೇಲೆ ಎಳ್ಕೊಂಡು ಇವಾಗ ನಾನು ತೋರಿಸಿರೋ ರೌಂಡ್ ಬೀಡ್ ಏನಿದೆ ನೋಡಿ, ಈ ಬೀಡನ್ನು ನಾವು ಇದಕ್ಕೆ ಇನ್ಸರ್ಟ್ ಮಾಡಬೇಕು. ಇಲ್ಲಿ ನೀವು ನಿಮ್ಗೆ ಇಷ್ಟ ಆಗಿರೋ ಯಾವ ಬೀಡ್ ಬೇಕಿದ್ರೂ ತೊಗೋಬೋದು. ಇದರಲ್ಲಿ ಫ್ಲವರ್ ಬೀಡು ಬರುತ್ತೆ, ಆಮೇಲೆ ಈ ಥರ ರೌಂಡ್ ಬೀಡು ಬರುತ್ತೆ. ಇದನ್ನು ಈ ರೀತಿ ನೋಡಿ, ಈ ರೀತಿಯಾಗಿ ಎಳ್ಕೋಬೇಕು. ಇವಾಗ ಕರೆಕ್ಟಾಗಿ ಬಟ್ಟೆ ಮೇಲೆ ಇಟ್ಟು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೀಡನ್ನಿಟ್ಟು ಇಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಬಟ್ಟೆಗೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶಾ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಈ ರೀತಿಯಾಗಿರುತ್ತೆ. ಇವಾಗ ನೋಡಿ, ಬಟ್ಟೆಗೆ ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿ ನಾವು ಚೈನ್ ಸ್ಟಾರ್ಟ್ ಮಾಡಬೇಕು. 1 2 3 4 5 6 ಇಲ್ಲಿ ನಾನು 6 ಚೈನ್ ತೊಗೊಂಡಿದ್ದೇನೆ. ನಿಮ್ಮದು ಬೀಡ್ ಲೆಂತ್ ಎಷ್ಟಿದೆ ಅಷ್ಟು ನೋಡಿ ನೀವು ಚೈನ್ ತೊಗೊಳ್ಳಿ. ಆಮೇಲೆ ಇವಾಗ ಬಟ್ಟೆನ ತಿರುಗಿಸ್ಕೊಂಡು ಮೊದಲು ನಾವು ಇಲ್ಲಿ 3 ಚೈನ್ ಏನು ಹಾಕಿದ್ವಿ ನೋಡಿ, ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಇವಾಗ 6 ಚೈನ್ ನಿಮಗೆ ಇಲ್ಲಿ ಕಡಿಮೆ ಅನಿಸಿದರೆ ನೀವು ಮತ್ತೆ 2 ಚೈನ್ ಅಥವಾ 3 ಚೈನ್ ತೊಗೋಬೋದು. ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಇದು ಫ್ರಂಟಿಗೆ ಕಾಣಿಸಲ್ಲ, ಈ ರೀತಿ ಬರುತ್ತೆ. ನೋಡಿ, ಇವಾಗ ಇಲ್ಲಿ ನಾನು 6 ಚೈನ್ ಹಾಕಿ ಇಲ್ಲಿ 3 ಚೈನ್ ಲಾಕ್ ಇರುವವರೆಗೆ ಲಾಕ್ ಮಾಡಿದ್ದೇನೆ. ಇವಾಗ ಮತ್ತೆ 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ಈ 3 ಚೈನ್ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ಅದರ ಲಾಕಿಗೆ ಹೋಗಿ 3 ಚೈನನ್ನು ಲಾಕ್ ಮಾಡಬೇಕು. ಈ ರೀತಿ. ಇವಾಗ ನಾವು ಬಟ್ಟೆನ ತಿರುಗಿಸ್ಕೊಂಡು ನೋಡಿ, ಈ ರೀತಿ ಇಲ್ಲಿ 2 ಕಂಬ ಬರುತ್ತೆ. ಇವಾಗ ಇಲ್ಲಿ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ನಾವು ಬ್ಯಾಕ್ ಸೈಡಿಂದ ಹಾಕಿರೋ 3 ಚೈನ್ ಏನಿದೆ ನೋಡಿ, ಅದನ್ನು ಕಂಬ ಥರ ಕನ್ಸಿಡರ್ ಮಾಡಿ ಆ ಕಂಬದೊಳಗೆ ಹೋಗಿಬಿಟ್ಟು ದಾರನ ತಂದು 2 ದಾರ ಇರುತ್ತೆ, 2 ದಾರ ಒಂದು ಮಾಡಬೇಕು. ಈ ರೀತಿ ನಾವು ಪಿಕೌಟ್ ಮಾಡಬೇಕು. 3 ಚೈನ್ ಹಾಕಿ
ಈ ರೀತಿಯಾಗಿ ಪಿಕೌಟ್ ಮಾಡಬೇಕು. ಇವಾಗ ಒಂದು ಸಲ ದಾರ ಸುತ್ತಕೊಂಡು ಬ್ಯಾಕ್ ಸೈಡ್ ಇದ್ದು 7 ಚೈನ್ ಏನಿದೆ ಅದರೊಳಗೆ ಹೋಗಿ ದಾರನ ತಂದು 3 ಚೈನ್ ಇರುತ್ತೆ, 2 ದಾರ 1 2 ಚೈನ್ 1 ಮಾಡಬೇಕು. ಈ ರೀತಿ ಇವಾಗ ಇಲ್ಲಿ ಮತ್ತೆ 3 ಚೈನ್ ತಗೊಂಡು ಈ ಕಂಬದೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಮಾಡಬೇಕು. ಈ ರೀತಿ ಇದೇ ರೀತಿ ಒಂದು ಸಲ ದಾರ ಸುತ್ತಕೊಂಡು ಮತ್ತೆ 7 ಚೈನ್ ಒಳಗೆ ಹೋಗ್ಬಿಟ್ಟು ದಾರನ ತಂದು 3 ಚೈನ್ ಇರುತ್ತೆ, 2 ಚೈನ್ 1 ಮಾಡಬೇಕು, 2 ಚೈನ್ 1 ಮಾಡಬೇಕು. ಇದೇ ರೀತಿ ಇದು ಡಿಸೈನ್ ಕಂಟಿನ್ಯೂ ಆಗುತ್ತೆ ಹೋಗುತ್ತೆ. ಈ ಡಿಸೈನ್ಗೆ ಈ ರೌಂಡ್ ಬೀಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಪಿಕೌಟ್ಸ್ ಮಾಡ್ತಾ ಹೋಗಬೇಕು. ಇವಾಗಿಲ್ಲಿ ಪಿಕೌಟ್ಸ್ ಫಿನಿಶ್ ಆಯಿತು ನೋಡಿ. ಇಲ್ಲಿ ನಾನು 9 ಪಿಕೌಟ್ಸ್ ಹಾಕಿದ್ದೇನೆ. ನಿಮಗೆ ಇಲ್ಲಿ ಈ ಚೈನಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಪಿಕೌಟ್ಸ್ನ ಹಾಕಿ. ಇವಾಗ ಇಲ್ಲಿ ಲಾಸ್ಟ್ ಚೈನ್ ಏನಿದೆ ಲಾಸ್ಟಿಗೆ ಬರುವಾಗ ನಾವು ಒಂದು ಸಲ ದಾರ ಸುತ್ತಕೊಂಡು ಚೈನ್ ಒಳಗೆ ಹೋಗ್ಬಿಟ್ಟು ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡಿ, 2 ದಾರ 1 ಮಾಡಿ, ಇಷ್ಟು ಮಾಡಿ ಪಿಕೌಟ್ಸ್ ಮಾಡಲಿಕ್ಕಿಲ್ಲ. ಡೈರೆಕ್ಟ್ ಡಬಲ್ ಕ್ರೋಶ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಯಾಕೆಂದರೆ ನಾವು ಫಸ್ಟ್ ಸ್ಟಾರ್ಟಿಂಗಿಂದ ಕೂಡ ಮಾಡುವಾಗ ಇಲ್ಲಿ ನಮಗೆ ಡಬಲ್ ಕ್ರೋಶ ಹಾಕಿ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಎಂಡಿಂಗಲ್ಲಿ ಕೂಡ ಇದೇ ರೀತಿ ಡಬಲ್ ಕ್ರೋಶ ಹಾಕಿ ಎಂಡ್ ಮಾಡಬೇಕು ನೋಡಿ. ಈ ರೀತಿಯಾಗಿ ಬರುತ್ತೆ. ಇವಾಗ ಇಲ್ಲಿ ಎಂಡ್ ಮಾಡಿ ಆಯ್ತಲ್ಲ. ಇವಾಗ ಇದು ಲಾಕ್ ಆದಮೇಲೆ ಇಲ್ಲಿ ನಾವು ಮತ್ತೆ 5 ಚೈನ್ ತೊಗೋಬೇಕು. 5 ಚೈನ್ ನಾವು ಕುಚ್ಚು ಹಾಕಲಿಕ್ಕೆ 2 3 4 5 ಚೈನ್ ತಗೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮೊದಲಿಗೆ ನಾವು 5 ಚೈನ್ ಹಾಕಿದ್ವಲ್ಲ ಅದೇ ರೀತಿ ನೋಡಿ. ಇಲ್ಲಿ ಮೊದಲಿಗೆ 5 ಚೈನ್ ಹಾಕಿದ್ವಲ್ಲ ಅದೇ ರೀತಿ ಈ ಆರ್ಚಸ್ ಫಿನಿಶ್ ಆದಮೇಲೆ ಮತ್ತೆ ನಾವು ಇಲ್ಲಿ 5 ಚೈನ್ ತೊಗೋಬೇಕು. ಇವಾಗ 5 ಚೈನ್ ಆದಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶ ಮಾಡ್ತಿದ್ದೇನೆ. ಒಂದು ಸಲ ಬಟ್ಟೆಗೆ ಲಾಕ್ ಮಾಡ್ತಿದ್ದೇನೆ, ಆಮೇಲೆ ಇನ್ನೊಂದು ಸಲ 2 ಸಲ ಬಟ್ಟೆಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ತೇನೆ. ಇವಾಗ ಒಂದು ಸಲ ದಾರ ಸುತ್ತಕೊಂಡು ಈ ಸಿಂಗಲ್ ಕ್ರೋಶದ ಪಕ್ಕದಲ್ಲೇ ಹೋಗಿಬಿಟ್ಟು ದಾರನ ತಂದು 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಇವಾಗ ಇಲ್ಲಿ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಈ ಮೊದಲಿಗೆ ಮಾಡಿರೋ 2 ಸಿಂಗಲ್ ಕ್ರೋಶ ಏನಿದೆ ಅದರ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಮಾಡಬೇಕು ನೋಡಿ. ಈ ರೀತಿಯಾಗಿ ಒಂದು ಪಿಕೌಟ್ ಮಾಡಬೇಕು. ಇವಾಗ ಒಂದು ಪಿಕೌಟ್ ಆದಮೇಲೆ ಮತ್ತೆ ನಾವು ಇಲ್ಲಿ ಒಂದು ಸಲ ದಾರ ಸುತ್ತಕೊಂಡು ಬಟ್ಟೆಗೆ ಲಾಕ್ ಮಾಡಿ 2 ದಾರ 1 ಮಾಡಬೇಕು, 2 ದಾರ 1 ಮಾಡಬೇಕು. 1 ಚೈನ್ ಆಯ್ತಲ್ಲ. ಇವಾಗ ಇನ್ನೊಂದು ಸಲ ಲಾಕ್ ಮಾಡಿ ಇಲ್ಲಿ ನಾವು ಡಬಲ್ ಕ್ರೋಶ ಹಾಕಬೇಕು. ಇಷ್ಟಾದಮೇಲೆ ಇಲ್ಲಿ ಇವಾಗ ನಾವು 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ನಾವು ಇವಾಗ ಮಾಡಿರೋ 2 ಕಂಬ ಏನಿದೆ ಡಬಲ್ ಕ್ರೋಶ ಅದರೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಮಾಡಬೇಕು. ಈ ರೀತಿ 2 ಸಲ 2 ಕಂಬ ಮಾಡಿ ಪಿಕೌಟ್ ಮಾಡೋದ್ರಿಂದ ಸ್ವಲ್ಪ ಪಿಕೌಟ್ ದಪ್ಪ ಬರುತ್ತೆ. ಇಲ್ಲಿ ಚಿಕ್ಕದಿರುತ್ತೆ ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲಿ 2 ಪಿಕೌಟ್ ಆದಮೇಲೆ ದಾರಾನ ಸ್ವಲ್ಪ ಮೇಲೆ ಮಾಡಿಕೊಂಡು ನಾನು ಆವಾಗಲೇ ತೋರಿಸಿರೋ ಈ ಸಣ್ಣ ಬೀಡ್ ಏನಿದೆ
ಇಲ್ಲಿ ನೀವು ದೊಡ್ಡ ಬೀಡ್ ಬೇಕಿದ್ರೂ ಹಾಕ್ಬೋದು, ಬಟ್ ಒಂದು ಸಲ ದೊಡ್ಡದು ಹಾಕಿರೋದ್ರಿಂದ ನಾವಿಲ್ಲಿ ಒಂದು ಸಣ್ಣ ಬೀಡ್ ಆ್ಯಡ್ ಮಾಡ್ತಿದ್ದೀವಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬಟ್ಟೆಗೆ ಲಾಕ್ ಮಾಡಿ, 3 ದಾರ ಇರುತ್ತೆ, 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡಬೇಕು. ಇನ್ನೊಂದು ಸಲ ದಾರ ಸುತ್ತಕೊಂಡು ಅದರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಮಾಡಬೇಕು. ಈ ರೀತಿ ಆದಮೇಲೆ ಇಲ್ಲಿ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಈ 2 ಕಂಬ ಏನಿದೆ ಇದರೊಳಗೆ ಹೋಗ್ಬಿಟ್ಟು ದಾರನ ತಂದು ಇದನ್ನು ಇಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ಇವಾಗ ನಾವು 2 ಪಿಕೌಟ್ ಮಾಡೋದ್ರಿಂದ ಈ ಸೈಡ್ ಕೂಡ ನಾವು 2 ಪಿಕೌಟ್ ಮಾಡಬೇಕು. ಈ ರೀತಿ ದಾರನ ತಂದು ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡಬೇಕು. ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡಬೇಕು. ಈ ರೀತಿ ಇವಾಗ ಇಲ್ಲಿ 3 ಸಲ ದಾರ ಸುತ್ತಕೊಂಡು ಚೈನ್ ಹಾಕಿ 2 ಕಂಬದೊಳಗೆ ಹೋಗಿಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಮಾಡಬೇಕು. ಈ ರೀತಿ ನಾನು ಇಲ್ಲಿ 2 ಡಿಸೈನ್ ಹಾಕಿ ಈ ಕುಚ್ಚು ಮಾಡ್ತಿದ್ದೇನೆ. ನೋಡಿ, ಒಂದು ಸಲ ಕುಚ್ಚು ಬರುತ್ತೆ, ಟೆಸಲ್ ಇಲ್ಲಿ, ಆಮೇಲೆ ಆರ್ಚಸ್ ಬರುತ್ತೆ, ಆಮೇಲೆ ಇಲ್ಲಿ ಮತ್ತೆ ಕುಚ್ಚು, ಆಮೇಲೆ ಮತ್ತೆ ಪಿಕಾಟ್ಸ್ ಬರುತ್ತೆ. ಈ ರೀತಿಯಾಗಿ ನಾನು 2 ಡಿಸೈನ್ ಕಂಬೈನ್ ಮಾಡಿ ಇದಕ್ಕೆ ಕುಚ್ಚು ಹಾಕಿದ್ದೇನೆ. ನೋಡಿ, ಇಷ್ಟಾದಮೇಲೆ ನಾವು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡೋ ಮೊದಲಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಇವಾಗ ನಾವು ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ ನೋಡಿ, ಅದೇ ರೀತಿ ಚೈನ್ ಸ್ಟಾರ್ಟ್ ಮಾಡಬೇಕು. ಕ್ರೋಶ ಇದು ಟೆಸಲ್ ಹಾಕಲಿಕ್ಕೆ 3, 4, 5 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ ಆದಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಹಾಕಿ ಒಂದು ಸಲ ದಾರ ಹಾಕಿ ಲಾಕ್ ಮಾಡಿ. ಇವಾಗೆಲ್ಲೇ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಸ್ವಲ್ಪ ದಾರ ಎಳ್ಕೊಂಡು ನಾವಿದಕ್ಕೆ ಈ ರೌಂಡ್ ಬೀಡ್ ಏನಿದೆ ಇದನ್ನು ಹಾಕಬೇಕು. ಇದೇ ರೀತಿ ನಮ್ಮದು ಕ್ರೋಶ ಕಂಟಿನ್ಯೂ ಆಗುತ್ತೆ. ನೋಡಿ, ಈ ರೀತಿ ಹಾಕಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ ಆದಮೇಲೆ 7 ಚೈನ್ ತೊಗೊಳ್ಳಿ. 2, 3, 4, 5, 6, 7. ಇದು ನೀವು ತೊಗೊಂಡಿರೋ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. 7 ಬೇಕಿದ್ರೂ ತೊಗೊಳ್ಬೋದು ಅಥವಾ 6 ಬೇಕಿದ್ರೂ ತೊಗೋಬೋದು. ನೋಡಿ, 7 ತೊಗೊಂಡ್ರೆ ಇದು ಸ್ವಲ್ಪ ಲಾಂಗ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ಚೈನನ್ನು ಸ್ವಲ್ಪ ಕಡಿಮೆ ಮಾಡ್ತಿದ್ದೇನೆ. ಕಡಿಮೆ ಮಾಡಿಬಿಟ್ಟು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ 3 ಚೈನ್ ಇರುವಲ್ಲಿಗೆ ಮತ್ತೆ 3 ಚೈನ್ ತೊಗೊಳ್ಳಿ. 3 ಚೈನ್ ತೊಗೊಂಡು 3 ಚೈನ್ ಸ್ಟಾರ್ಟಿಂಗ್ ಏನು ಮಾಡಿದ್ವಿ ಅದೇ ಲಾಕಿಗೆ ಹೋಗ್ಬಿಟ್ಟು ಲಾಕ್ ಮಾಡಿ. ಇವಾಗ ಬಟ್ಟೆನ ತಿರುಗಿಸ್ಕೋಬೇಕು. ತಿರುಗಿಸ್ಕೊಳ್ಳುವಾಗ ಇಲ್ಲಿ ನಿಮಗೆ 2 ಕಂಬ ಕಾಣಿಸುತ್ತೆ. ಇಲ್ಲಿ ಮತ್ತೆ 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ಈ ಕಂಬದೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕಾಟ್ ಡಿಸೈನ್ ಮಾಡಬೇಕು. ಈ ರೀತಿ ಇವಾಗ ಮತ್ತೆ ದಾರ ಸುತ್ತಕೊಂಡು ಇಲ್ಲಿ ನಾವು ಚೈನ್ ಏನು ಹಾಕಿದ್ವಿ ಅದರೊಳಗೆ ಹೋಗ್ಬಿಟ್ಟು ದಾರನ ತಂದು
3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು, 2ರಲ್ಲಿ ಒಂದು ಮಾಡಬೇಕು. ಆಮೇಲೆ ಇಲ್ಲಿ ಮತ್ತೆ 3 ಚೈನ್ ತೊಗೋಬೇಕು. ಇಲ್ಲಿ ಈ ಕಂಬದೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಲಾಕ್ ಮಾಡಬೇಕು. ಈ ರೀತಿಯಾಗಿ ಪಿಕೌಟ್ ಡಿಸೈನ್ ಮಾಡ್ತಾ ಹೋಗಬೇಕು. ನೋಡಿ, ಹೀಗೆ ಒಂದು ಸಲ ಡಿಸೈನ್ ನಮಗೆ ಗೊತ್ತಾದ ಮೇಲೆ ನಾವು ಮಾಡ್ತಾ ಹೋಗ್ಬೋದು. ನೋಡಿ, ಈ ರೀತಿಯಾಗಿ ಪಿಕೌಟ್ಸ್ ಮಾಡ್ತಾ ಹೋಗಬೇಕು. ಯಾರಿಗೆಲ್ಲ ಡೈರೆಕ್ಟ್ ಸಾರಿಗೆ ಹಾಕೋಕ್ಕೆ ಕಷ್ಟ ಆಗುತ್ತಾ ಅಂದರೆ ಮೊದಲು ಈ ರೀತಿ ಸ್ಯಾಂಪಲ್ ಪೀಸಿಗೆ ಹಾಕ್ಬಿಟ್ಟು ನೋಡಿ, ಆಮೇಲೆ ಡೈರೆಕ್ಟಾಗಿ ಸಾರಿಗೆ ಹಾಕ್ಬೋದು. ನೋಡಿ, ಈ ರೀತಿಯಾಗಿ ಈ ಚೈನ್ ಒಳಗೆ ಎಷ್ಟು ಪಿಕೌಟ್ಸ್ ಹಿಡಿಸುತ್ತೆ ಅಷ್ಟು ಪಿಕೌಟ್ಸನ್ನು ಕಂಬ ಹಾಕಿ ಆಮೇಲೆ ಪಿಕೌಟ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ಡಬಲ್ ಕ್ರೋಶ ಬೇಕಿದ್ದರೂ ಹಾಕ್ಬೋದು ಅಥವಾ ತ್ರಿಬಲ್ ಕ್ರೋಶ ಬೇಕಿದ್ದರೂ ಹಾಕ್ಬೋದು, ನೀಟಾಗಿ ಬರುತ್ತೆ. ನಾನಿಲ್ಲಿ ಡಬಲ್ ಕ್ರೋಶ ಹಾಕಿನೇ ಮಾಡ್ತಿದ್ದೇನೆ. ತ್ರಿಬಲ್ ಕ್ರೋಶ ಹಾಕಿದರೆ ಸ್ವಲ್ಪ ಆರ್ಚಸ್ ಬ್ರಾಡಾಗಿ ಬರುತ್ತೆ, ಡಬಲ್ ಕ್ರೋಶದಲ್ಲಿ ಅಷ್ಟು ಬ್ರಾಡ್ ಇರಲ್ಲ, ಅಷ್ಟೇ ಡಿಫ್ರೆನ್ಸು, ಬೇರೇನಿಲ್ಲ. ಹಾಗಾಗಿ ಈ ರೀತಿ ಮಾಡ್ತಾ ಹೋಗಿ. ಇದು ಫುಲ್ ಫಿನಿಶ್ ಆದಮೇಲೆ ನಾವು ಇಲ್ಲಿ ಏನು ಮಾಡಿದ್ದೀವಿ ನೋಡಿ, ಅದೇ ರೀತಿ ಮತ್ತೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಒಂದು ಸಲ ಆರ್ಚಸ್ ಫಿನಿಶ್ ಆದಮೇಲೆ ಒಂದು ಸಲ ಬಟ್ಟೆಗೆ ಲಾಕ್ ಮಾಡಿಕೊಂಡು ನಾವು ಮತ್ತೆ 5 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡಬೇಕು. 5 ಚೈನ್ ಆದಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಬೇಕು. 2 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶ ಪಕ್ಕದಲ್ಲಿ ಹೋಗ್ಬಿಟ್ಟು ದಾರನ ತಂದು 3 ದಾರ ಇರುತ್ತೆ, 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡಬೇಕು. ಆಮೇಲೆ ಇಲ್ಲಿ ನಮಗೆ 2 ಕಂಬ ಬರುತ್ತೆ. 3 ಸಲ ದಾರ ಸುತ್ತಕೊಂಡು 2 ಕಂಬದೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಡಿಸೈನ್ ಮಾಡಬೇಕು. ಈ ರೀತಿ. ಇವಾಗ ಇನ್ನೊಂದು ಸಲ ದಾರ ಸುತ್ತಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು, ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಇಲ್ಲಿಗೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ಇಲ್ಲಿ ಮತ್ತೊಂದು ಕಂಬ ಮಾಡಬೇಕು. ಈ ರೀತಿ ಮತ್ತೊಂದು ಕಂಬ ಆದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಈ 2 ಕಂಬ ಏನಿದೆ ಅದರೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಮಾಡಬೇಕು. ಇವಾಗ ಇಲ್ಲಿ 2 ಪಿಕೌಟ್ ಆಯಿತು. ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇದಕ್ಕೊಂದು ಚಿಕ್ಕ ಬೀಡ್ ಹಾಕ್ತಿದ್ದೇನೆ. ನೋಡಿ, ಈ ರೀತಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಯಾರಿಗೆಲ್ಲ ಬೀಡ್ ಬೇಡ ಅವರು ಸ್ಕಿಪ್ ಮಾಡ್ಬೋದು. ಆಮೇಲೆ ಮತ್ತೆ ಇಲ್ಲಿ ಕಂಬ ಮಾಡಬೇಕು. ಇದೇ ರೀತಿ 2 ಕಂಬ ಮಾಡಿ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ 2 ಕಂಬದೊಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಪಿಕೌಟ್ ಆಗುತ್ತೆ. ಇವಾಗ ಮತ್ತೆ ಡಬಲ್ ಕ್ರೋಶ ಹಾಕಿ ಇಲ್ಲಿ ಮತ್ತೆ 2 ಕಂಬ ಮಾಡಬೇಕು. ಈ ರೀತಿ ಒಂದು ಸಲ ನಿಮಗೆ ಡಿಸೈನ್ ಪ್ರಾಕ್ಟೀಸ್ ಆದಮೇಲೆ ಫಾಸ್ಟಾಗಿ ಆಗುತ್ತೆ. ಈ ಡಿಸೈನೆಲ್ಲ 1 ಗಂಟೆ ಒಳಗೆ ಆಗುತ್ತೆ. ನೋಡಿ, ಈ ರೀತಿ ಮಾಡಬೇಕು. ಈ ರೀತಿಯಾಗಿ ಬರುತ್ತೆ. ನೋಡಿ, ಹೀಗೆ ಇಲ್ಲಿ ಎಲ್ಲೆಲ್ಲ ನಾವು 5 ಚೈನ್ ಹಾಕಿದ್ದೀವಿ ಇಲ್ಲಿ ಟೆಸಲ್ ಹಾಕಬೇಕು. ನಾನಿಲ್ಲಿ ಟೆಸಲ್ ಹಾಕಿ ತೋರಿಸ್ತಾ ಇಲ್ಲ. ನೋಡಿ, ಈ ರೀತಿ ಇಲ್ಲಿ ಟೆಸಲ್ ಬರುತ್ತೆ. ಇದು ನೀವು
ನಿಮ್ಮ ಸಾರಿಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಟೆಸಲ್ ಹಾಕ್ಬೋದು. ಇಲ್ಲಿ ನಾನು ಟೆಸಲ್ ಹಾಕಿ ತೋರಿಸ್ತಾ ಇಲ್ಲ, ಇದು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಇಷ್ಟು ಮಾತ್ರ ಮಾಡ್ತಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನು ಟೆಸಲ್ಗೆ 127 ದಾರ ತಗೊಂಡು ಟೆಸಲ್ ಮಾಡಿದ್ದೇನೆ. ಈ ರೀತಿ ಇದಕ್ಕೆ ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ಗಂಟು ಹಾಕಿದ್ದೇನೆ. ಈ ರೀತಿಯಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ.